ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಭಾಷಣವನ್ನು ಮಾಡಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಜಾರಕಿಹೊಳಿಗೆ ಅವಕಾಶ ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದೆ. ಹಲವಾರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಕೆಲಸ ಮಾಡಿದ್ದು, ಅಥಣಿಯಲ್ಲೂ ಕಾಂಗ್ರೆಸ್ ಸರ್ಕಾರ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ರಾಜ್ಯದಲ್ಲಿ ಮಹಿಳೆಯರ ಸಬಲೀಕರಣವಾಗಬೇಕು, ಅವರ ಮಕ್ಕಳಿಗೆ ಶಿಕ್ಷಣ ಸಿಗುವಂತಾಗಬೇಕು. ಆರ್ಥಿಕ ಸಬಲೀಕರಣಕ್ಕಾಗಿ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ನೀಡಿದೆ. ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಬೇಕು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ, ಕೋವಿಡ್ ಸಂದರ್ಭದಲ್ಲಿ ಪ್ರವಾಹ ಬಂದಂಥ ಸಮಯದಲ್ಲಿ ಕೆಲಸ ಮಾಡಿದ್ದೇವೆ. ಜನರಿಗೆ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದೆ. ಬೆಳಗಾವಿ ಚಿಕ್ಕೋಡಿ ಲೋಕಸಭೆಯನ್ನು ಗೆಲ್ಲಿಸಿಕೊಡಬೇಕು. ಹೆಚ್ಚೆಚ್ಚು ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು. ಪ್ರಿಯಾಂಕಾ ಜಾರಕಿಹೊಳಿಗೆ ಮತ ನೀಡುವಂತೆ ಮನವಿ ಮಾಡಿಕೊಂಡು ಸಚಿವ ಸತೀಶ್ ಜಾರಕಿಹೊಳಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಾರೆ. ಆಸ್ಪತ್ರೆಗಳ ಕಣ್ಣಿನ ಆಪರೇಷನ್ ಕೂಡ ಸಾಕಷ್ಟು ಬರೋ ಕಾರ್ಯಕ್ರಮವನ್ನು ನಮ್ಮ ಭಾಗದಲ್ಲಿ ಬೆಳಗಾವಿಯಲ್ಲಿ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ. ಹೀಗಾಗಿ ಸೋಷಿಯಲ್ ವರ್ಕ್ ಯಾರು ಗೊತ್ತಿದೆ ಅವರು ಭವಿಷ್ಯದಲ್ಲಿ ರಾಜಕಾರಣಿ ಖಂಡಿತವಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸ ಅವ್ರ ಮೇಲೆ ನಮಗಿದೆ. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ನಾವು ಆಶೀರ್ವಾದ ಮಾಡಬೇಕು. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾರೆ, ಅವ್ರಿಗೆ ನಿಮ್ಮ ಸದಾ ಬೆಂಬಲ ಬೇಕಂದ್ರೆ ನಮ್ಮ ಆಸೆ. ಯಾವುದೋ 1 ವರ್ಷಕ್ಕೆ 5 ವರ್ಷಕ್ಕೊಂದು ಬರೋ ರಾಜಕಾರಣಿಗಳನ್ನು ನೀವು ತಿರಸ್ಕಾರ ಮಾಡೋದು ಭಾಳ ಅವಶ್ಯಕತೆ ಇದೆ. ಯಾಕಂದ್ರೆ ಅವ್ರು ರಾಜಕಾರಣಿಗೋಸ್ಕರ ಬರ್ತಾರೆ, ನಿಮ್ಮ ಸಮಸ್ಯೆಗಳು ಬಂದಾಗ ಇಲ್ಲಿ ಬರೋರು, ಅದನ್ನು ಕೂಡ ನೀವು ಗಮನಿಸೋದು ಭಾಳ ಮುಖ್ಯ ಇದೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳೋದು. ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದೆ. ಈ 2 ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭೆಗಂದ್ರೆ ಇವರು ಹೆಚ್ಚಿನ ಯೋಜನೆಗಳನ್ನು ತರಲಿಕ್ಕೆ ನಮಗೆ ಸಾಕಾಗ್ತದೆ. ಯಾಕಂದ್ರೆ ನಿಮ್ಗೆ ಹತ್ರ ಈಗ ಒಂದು ಸಾರಿ CM ಬಂದರೆ 1,000 ಕೋಟಿ ರೂಪಾಯಿ ನಮ್ಮ ಹೆಲಿಕಾಪ್ಟರ್ ತರಲೇಬೇಕು. ಲಕ್ಷ್ಮೀ ಸೂರ್ಯ 1,000 ಕೋಟಿ ಬಿಡ್ತಾರೆ. ಈಗ ಈ ಮನೆ ಕೂಡ 2,000 ಕೋಟಿಯಿಂದ ವಸೂಲಿ ಮಾಡಿದ್ದಾರೆ. ಮತ್ತೆ ಯಾವಾಗಾದ್ರೂ 1,000 ಕೋಟಿ ವಸೂಲಿ ಆಗಬೇಕು. ಆ ದುಡ್ಡು ವಸೂಲಿ ಮಾಡಬೇಕಾದ್ರೆ ಈಗ ನಾವು ಗೆಲ್ಲಬೇಕು. ಯಾಕಂದ್ರೆ ನಮ್ಗೆ ಹಾಕಿರ್ತಾರೆ, ನಾವು ಗೆಲ್ಸಿದ್ದೀವಿ, ಪಕ್ಷಕ್ಕೆ ಶಕ್ತಿ ಕೊಟ್ಟು ನಾವು ಪಕ್ಕದಲ್ಲಿ ಕೇಳಬೇಕಾದ್ರೆ ಅದು ಬೆಳಗಾವಿ ಹೆಬ್ಬಾಳ್ಕರ್ ಗೆಲ್ಲಬೇಕು, ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಗೆಲ್ಲಬೇಕನ್ನೋದಾದರೆ ಹೆಚ್ಚು ಅಭಿವೃದ್ಧಿ ಆಗಬೇಕಾದ್ರೆ ಖಂಡಿತವಾಗಿ ಅವ್ರನ್ನ ಗೆಲ್ಲಿಸೋಣ. ಇನ್ನು ಹೆಚ್ಚು ನಿಮ್ಮ ಕೆಲಸಗಳನ್ನು ಮಾಡೋಣ. ಪ್ರಿಯಾಂಕಾ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಪ್ರವಾಸ ಮಾಡ್ತಾರೆ, ನಿಮ್ಮನ್ನೆಲ್ಲ ಭೇಟಿ ಆಗ್ತಾರೆ. ನಾವು ಯಾವ ರೀತಿ ಪ್ರವಾಸ ಮಾಡ್ತೀವಿ ಅದೇ ರೀತಿ ಈಗಾಗಲೇ ಅವರು ಟ್ರೈನಿಂಗನ್ನು ಕೊಟ್ಟಿದ್ದೀವಿ. ಅದೇ ಅದು ಸೀಮಿತವಾಗಿ ಬೆಳಗಾವಿ, ಗೋಕಾಕು ಮತ್ತು ತುಮಕೂರು ಸೀಮಿತವಾಗಿದೆ. ಯಾಕಂದರೆ ಅವ್ರು ಯಾವತ್ತಿ ಅಷ್ಟೇ ಇಲ್ಲೂ ಕೂಡ ಅವರು ತಾವು ಆಶೀರ್ವಾದ ಮಾಡಿ ಆಯ್ಕೆ ಮಾಡಿದ್ರೆ ಖಂಡಿತವಾಗಿ ಈ ಭಾಗದಲ್ಲಿ ಕೂಡ ಹೆಚ್ಚು ಓಡಾಡ್ತಾರೆ. ನಿಮ್ಮ ಸಮಸ್ಯೆಗಳಿಗೆ ಸ್ಥಳೀಯ ಶಾಸಕರ ಜೊತೆ ಸೇರಿ ನಿಮ್ಮ ಕೆಲಸ ಕೂಡ ಮಾಡ್ತಾರೆ ಮಾತನ್ನು ಹೇಳುತ್ತಾ ಹಸ್ತದ ಗುರುತಿಗೆ ತಾವು ಆಶೀರ್ವಾದ ಮಾಡಬೇಕು ಅನ್ನೋ ಮಾತನ್ನು ಹೇಳಿ ತಮಗೆ ವಂಚಿ ನಮ್ಮ